ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಕ್ರಿಕೆಟಿಗ ಸುರೇಶ್ ರೈನಾ ಅವರ ಆತ್ಮಚರಿತ್ರೆಯ ಹೆಸರು ಏನು? ಬಿಲೀವ್ ವಾಟ್ ಲೈಫ್ ಆ್ಯಂಡ್ ಕ್ರಿಕೆಟ್ ಥಾಟ್ ಮೀ. ಇದು ಸುರೇಶ್ ರೈನಾ ಅವರ ಆತ್ಮಚರಿತ್ರೆಯಾಗಿದೆ. ಟ್ರೇಡ್ ಎಮರ್ಜ್ ಎಂಬುದು ಯಾವ ಬ್ಯಾಂಕಿನ ಆನ್ಲೈನ್ ವೇದಿಕೆಯಾಗಿದೆ? ಟ್ರೇಡ್ ಎಮರ್ಜ್ ಎಂಬುದು ಐಸಿಐಸಿಐ ಬ್ಯಾಂಕಿನ ಆನ್ಲೈನ್ ವೇದಿಕೆಯಾಗಿದೆ. ಆಯುಷ್ ವ್ಯಾನ್ ಇದು ಯಾವ ರಾಜ್ಯದಲ್ಲಿ ಉದ್ಘಾಟನೆಯಾಗಿದೆ? ಆಯುಷ್ ವ್ಯಾನ್ ಇದು ಗುಜರಾತ್ ರಾಜ್ಯದಲ್ಲಿ ಉದ್ಘಾಟನೆಯಾಗಿದೆ. ದೇಖೋ ಮೇರಿ ದಿಲ್ಲಿ ಇದು ಒಂದು ಏನು? ದೇಖೋ ಮೇರಿ ದಿಲ್ಲಿ ಎನ್ನುವುದು ಒಂದು ಮೊಬೈಲ್ ಆ್ಯಪ್. ವಿಶ್ವ ಪ್ರಾಕೃತಿಕ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಪ್ರತಿ ವರ್ಷ ಅಕ್ಟೋಬರ್ 3ರಂದು ಆಚರಿಸಲಾಗುತ್ತದೆ ವಿಶ್ವ ಪ್ರಾಕೃತಿಕ ದಿನ. 2021ರ ಭುವನ ಸುಂದರಿ ಸ್ಪರ್ಧೆಯ ವಿಜೇತರು ಯಾರು? ಹರ್ನಾಜ್ ಸಂಧು ಅವರು 2021ರ ಭುವನ ಸುಂದರಿ ವಿಜೇತೆ. ಭಾರತದ ಸಂವಿಧಾನದಲ್ಲಿ ಎಷ್ಟು ರೀತಿಯ ರಿಟ್ಗಳಿವೆ? ಭಾರತದ ಸಂವಿಧಾನದಲ್ಲಿ 5 ರೀತಿಯ ರಿಟ್ಗಳಿವೆ. ಇವುಗಳ ಬಗ್ಗೆ ಭಾಗ 3ರಲ್ಲಿ ವಿವರಣೆಯನ್ನು ನೀಡಲಾಗಿದೆ. ಮನುವರ್ಣ ಯಾವ ಬೆಳೆಯ ಹೊಸ ತಳಿಯಾಗಿದೆ? ಮನುವರ್ಣ ಇದು ಒಂದು ಭತ್ತದ ಬೆಳೆಯ ಹೊಸ ತಳಿಯಾಗಿದೆ. ಸ್ವರ್ಣ ಜಯಂತಿ ಫೆಲೋಶಿಪ್ ಯಾರಿಗೆ ನೀಡಲಾಗುತ್ತದೆ? ಸ್ವರ್ಣ ಜಯಂತಿ ಫೆಲೋಶಿಪ್ಪನ್ನು ವಿಜ್ಞಾನಿಗಳಿಗೆ ನೀಡಲಾಗುತ್ತದೆ. ಎನ್ಸಿಸಿ ಇದರ ವಿಸ್ತರಣಾ ರೂಪ ಏನು? ಎನ್ಸಿಸಿ ಅಂದರೆ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್. ಧನ್ಯವಾದಗಳು ಸ್ನೇಹಿತರೆ. ನಮ್ಮ ಮಾಹಿತಿ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಧನ್ಯವಾದಗಳು.